ಮ್ಯಾಂಗೋಸ್ ಸೇಮ್ ನ್ಯಾಚುರಲ್ ಐಸ್ ಕ್ರೀಮ್ಸ್ ತರನೇ ಇದೆ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ತುಂಬಾ ದಿವಸ ಆಯ್ತು ವ್ಲಾಗ್ ಮಾಡಿ ಅಂಡ್ ಇವತ್ತು ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಈ ವ್ಲಾಗ್ ಅಲ್ಲಿ ಆಲ್ರೆಡಿ ಸಮ್ಮರ್ ಸ್ಟಾರ್ಟ್ ಆಗಿದೆ ಅಂಡ್ ಮ್ಯಾಂಗೋಸ್ ಇದೆ ಮನೇಲಿ. ಸೊ ಐಸ್ ಕ್ರೀಮ್ ಟ್ರೈ ಮಾಡೋಣ ಅಂತ ಅನ್ಕೊಂಡಿದೀನಿ. ಗೊತ್ತಿಲ್ಲ ಹೆಂಗ್ ಬರುತ್ತೆ ಅಂತ, ಫಸ್ಟ್ ಟೈಮ್ ನಾನು ಟ್ರೈ ಮಾಡ್ತಾ ಇರೋದು. ಸೊ ನೋಡೋಣ. ಅಂಡ್ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಹೇಳ್ತೀನಿ ನಿಮ್ಗೀಗ. ಸೊ ಇಲ್ಲಿ ನಾನು ಕಂಡೆನ್ಸ್ಡ್ ಮಿಲ್ಕ್ ಆರ್ಡರ್ ಮಾಡಿದ್ದೆ, ಬಟ್ ಇವರು ಮಿನಿ ಪ್ಯಾಕೆಟ್ಸ್ ಕಳಿಸಿದ್ದಾರೆ 2. ಮತ್ತೆ ಫ್ರೆಶ್ ಕ್ರೀಮ್ ಬೇಕು, ಮತ್ತೆ ಒಂದಷ್ಟು ಮಿಲ್ಕ್ ಪೌಡರ್ಸ್ ತಗೊಂಬಂದಿದ್ದೀನಿ, ಮತ್ತೆ ಮ್ಯಾಂಗೋ. ಇವು 4 ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿ ಮ್ಯಾಂಗೋ ಐಸ್ ಕ್ರೀಮ್ ಹೆಂಗ್ ಮಾಡೋದು ಅಂತ ನಾನು ಈ ವಿಡಿಯೋಲಿ ನಿಮಗೆ ತೋರಿಸ್ತೀನಿ. ಸೊ ನೋಡೋಣ ಹೆಂಗ್ ಬರುತ್ತೆ ಅಂತ, ನನಗೂ ಐಡಿಯಾ ಇಲ್ಲ. ಸೊ ಇದು ಮಾಡೋಣ. ಪ್ರೊಸೀಜರ್ ತುಂಬಾ ಈಸಿ ಇದೆ. ಸೊ ಬನ್ನಿ ಶುರು ಮಾಡೋಣ. ಫ್ರೆಶ್ ಮ್ಯಾಂಗೋಸ್ ಇದೆ. ಅದು ಹಣ್ಣಾಗ್ಬಿಟ್ಟಿದೆ, 3 ದಿವಸ ಆಯ್ತಲ್ಲ ಅದು. ಸೊ ಇವತ್ತು ಈ ಮ್ಯಾಂಗೋಸ್ ಎಲ್ಲ ಪೀಲ್ ಮಾಡ್ಬಿಟ್ಟು ಅದ ಪಲ್ಪ್ ಎಲ್ಲ ತೆಗೆದ್ಬಿಡೋಣ ಆಚೆ ಕಡೆ. ಓಕೆನಾ? ಸಿಪ್ಪೆ ತೆಗಿಯೋಣ ಗೈಸ್. ಸೊ ಮ್ಯಾಂಗೋಸ್ ಗೈಸ್, ಈಗ ನಾನು ಮ್ಯಾಂಗೋಸ್ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು 3 ಮ್ಯಾಂಗೋಸ್ ತಗೊಂಡಿದ್ದೀನಿ, ಮೀಡಿಯಂ ಸೈಜ್, ಅಂದ್ರೆ ಸ್ವಲ್ಪ ದೊಡ್ಡ ಮ್ಯಾಂಗೋಸೇ. ಸೊ ಇದನ್ನೆಲ್ಲ ನಾನು ಜ್ಯೂಸ್ ಜಾರ್ಗೆ ಹಾಕ್ತಾ ಇದ್ದೀನಿ. ನಾರ್ಮಲ್ ಜಾರ್ ಯೂಸ್ ಮಾಡ್ತಾ ಇಲ್ಲ, ಯಾಕಂದ್ರೆ ಅದು ಖಾರ ಇರುತ್ತೆ ಅಂತ. ಜ್ಯೂಸ್ ಜಾರ್ಸ್ಗೆ ಆ್ಯಡ್ ಮಾಡೋಣ. ಇದೆಲ್ಲ ಪಲ್ಪ್ ತೆಗ್ದಿದ್ದೀನಿ. ಸೊ ಸಿಪ್ಪೆ ಇಲ್ದಿರ ಮಾವಿನ ಹಣ್ಣು ಚೆನ್ನಾಗಿ ಹಣ್ಣಾಗಿದೆ. ಬಿತ್ತು ಗೈಸ್, ಕೆಳಗೆ ಹೋಗಿ ಬಿತ್ತು. ವಾವ್, ಎಷ್ಟು ಚೆನ್ನಾಗಿ ಫೋನೆಲ್ಲ ಹಿಡ್ಕೊಂಡಿದ್ದೆ. 2 ಫೋನ್ ನಾನು ಇದು ಮಾಡ್ಬೇಕಂದ್ರೆ ಶಾರ್ಟ್ಸ್ಗೊಂದು ಶೂಟ್ ಮಾಡಬೇಕು, ಇದಕ್ಕೊಂದು ಹಾಕ್ಬೇಕಲ್ಲ. ಸೊ ಸ್ವಲ್ಪ ಕಷ್ಟ. ಸೊ ಈಗ ಮ್ಯಾಂಗೋಸ್ ಎಲ್ಲ ಇದ್ರಲ್ಲಿ ಹಾಕ್ತಾ ಇದ್ದೀನಿ. ಆ್ಯಂಡ್ ನೆಕ್ಸ್ಟ್ ಹೇಳ್ತೀನಿ ನೆಕ್ಸ್ಟ್ ಏನು ಹಾಕಬೇಕು ಅಂತ. ಓಕೆ, ಇದನ್ನು ಎತ್ತಿಡೋಣ ಈಗ. ಓಕೆ ಗೈಸ್, ಈಗ ನಾನು ಡೈರಿ ಕ್ರೀಮ್ ಅಥವಾ ಫ್ರೆಶ್ ಕ್ರೀಮ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ಫ್ರೆಶ್ ಕ್ರೀಮ್ ಹಾಕ್ಕೊಳ್ಳೋಣ. ಈ ಕ್ರೀಮ್ ಇದ್ರೇ ಆ ಕ್ರೀಮಿ ಟೆಕ್ಸ್ಚರ್ ಐಸ್ ಕ್ರೀಮಲ್ಲಿ ಕೊಡೋದು. ಓಕೆ, ನೆಕ್ಸ್ಟ್ ನಾನು ಮಿಲ್ಕ್ ಪೌಡರ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದಾಗಲೇ ತೋರಿಸಿದ್ನಲ್ಲ, ಅಮೂಲ್ ಮಿಲ್ಕ್ ಪೌಡರ್ ಅಥವಾ ಡಿಫ್ರೆಂಟ್ ಬ್ರ್ಯಾಂಡ್ಸ್ ಇದೆ, ಯಾವುದಾದ್ರೂ ಯೂಸ್ ಮಾಡ್ಬೋದು. ಈಗ ಮಿಲ್ಕ್ ಪೌಡರ್ ಒಂದು ಅರ್ಧ ಕಪ್ ಅಷ್ಟು ಮಿಲ್ಕ್ ಪೌಡರ್ ಯೂಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಅದೆತ್ತಾಕು. ಸೊ ಗೈಸ್, ಈಗ ನಾನು ಮಿಲ್ಕ್ ಮೇಡ್ ಯೂಸ್ ಮಾಡ್ತಾ ಇದ್ದೀನಿ, ಕಂಡೆನ್ಸ್ಡ್ ಮಿಲ್ಕ್. ಇದನ್ನು ಹಾಕ್ತಾ ಇದ್ದೀನಿ. ಸೊ ಮೇನ್ ಇದೇ ಇಂಗ್ರೀಡಿಯೆಂಟ್ ಹಾಕಬೇಕಾಗಿರೋದು, ಯಾಕಂದರೆ ಸ್ವೀಟ್ನೆಸ್ ಕೊಡಬೇಕಲ್ವಾ ಇದು. ಮತ್ತು ಫ್ರೆಶ್ ಕ್ರೀಮಿ ಟೆಕ್ಸ್ಚರ್ಗೆ, ಮತ್ತು ಇದು ಸ್ವೀಟ್ಗೋಸ್ಕರ. ಸೊ ಇದನ್ನು ಇದು 200 ಶಾರ್ಟ್ಸ್ಗೂ. ಓಕೆ, ಸೊ ಇದು ಈ ಪ್ಯಾಕೆಟ್ ಬಂದೀಗ 200 ಗ್ರಾಮ್ಸ್ ಇದೆ. ಸೊ ಇದು ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ತೀನಿ, ಯಾಕಂದರೆ ಸ್ವೀಟ್ನೆಸ್ ಇರಲಿ ಅಂತ. ಜಾಸ್ತಿ ಬೇಕಾದರೆ ನೋಡ್ಕೊಂಡು ಹಾಕ್ಕೋಬೋದು. ಈಗ ಕಲಿಸ್ತೀವಲ್ಲ ಮಿಕ್ಸ್ಚರ್, ಆಗ ಸ್ವೀಟ್ ಎಷ್ಟು ಬೇಕು ಅಂತ. ಓಕೆ, ಸೊ ಇದರಲ್ಲಿ ಮ್ಯಾಂಗೋ ಕ್ರೀಮ್ ಮತ್ತು ಮ್ಯಾಂಗೋ ಇವಳು ಕನ್ಫ್ಯೂಸ್ ಮಾಡ್ತದೆ ನನಗೆ. ಮ್ಯಾಂಗೋ, ಕಂಡೆನ್ಸ್ಡ್ ಮಿಲ್ಕು, ಫ್ರೆಶ್ ಕ್ರೀಮು ಮತ್ತು ರವೆ, ಮಿಲ್ಕ್ ಪೌಡರ್ ಹಾಕಿದ್ದೀನಿ. ಸೊ ಇದು 4 ರುಬ್ಬಣ ಚೆನ್ನಾಗಿ. ಹೆಂಗೆ ರುಬ್ಬಣ ಬನ್ನಿ ಗೈಸ್. ತಿಕ್ ಕ್ರೀಮ್ ಆಗಬೇಕಿದು ಐಸ್ ಕ್ರೀಮ್.
ಗೈಸ್ ನೋಡಿ, ಫುಲ್ ಕ್ರೀಮಿ ಟೆಕ್ಸ್ಚರ್. ವಾವ್, ಕೂಲ್ ಆದ್ಮೇಲೆ ಹೆಂಗಿರುತ್ತೆ. ಓ ಮೈ ಗಾಡ್. ಸೊ ಗೈಸ್ ಇದನ್ನ ಈಗ ಒಂದು ಮನೇಲಿ ಆಲ್ರೆಡಿ ಹಳೇದು ಐಸ್ ಕ್ರೀಮ್ ಬಾಕ್ಸ್ ಇದೆ, ಅಮೂಲ್ ಐಸ್ ಕ್ರೀಮ್ದು. ಸೊ ಇದಕ್ಕೆ ಟ್ರಾನ್ಸ್ಫರ್ ಮಾಡೋಣ. ಸೊ ಯಾ, ಸ್ವಲ್ಪ ಹಾಕು, ಸ್ವಲ್ಪ ಶಾರ್ಟ್ಸ್ ಉಳಿಸ್ಕೊ. ಕ್ರೀಮಿ ಮಾಡ್ತೀರಾ ಅಷ್ಟೇನಾ? ಅಲ್ಲ, ನ್ಯಾಚುರಲ್ಸ್. ಏನೇನು ಹಾಕಿದ್ಯಾ ಹೇಳಲ್ಲ. ಏನಾರು ಹಾಕಿ ನಿಮ್ಗೆ ಯಾಕೆ ಬೇಕು? ಹೇಳೆ. ಸೊ ನಮ್ಮಮ್ಮಗೆ ಇವಾಗ ಸ್ವಲ್ಪ ಟೇಸ್ಟ್ಗೆ ಇತ್ತು. ಸ್ವೀಟ್ ಇಲ್ಲ. ಕ್ಯಾಮ್ರಾ ಬಂದ್ರೆ ಹಿಂಗ ಅಂತಾರೆ ಗೈಸ್. ಕ್ಯಾಮ್ರಾ ಇಲ್ಲ ಅಂದ್ರೆ ಅಂತ ಒಂದು ಎಕ್ಸ್ಪ್ರೆಷನ್ ಕೊಡ್ತಾರೆ. ಸೊ ಗೈಸ್ ಈಗ ನೋಡಿ, ಸಕ್ಕತ್ತಾಗಿ ಬಂದಿದೆ ಅನಿಸ್ತಾ ಇದೆ ನನಗಂತೂ. ಸೂಪರಾಗಿ ಆ ಟೆಕ್ಸ್ಚರ್ ಸೇಮ್ ಐಸ್ ಕ್ರೀಮ್ ಟೆಕ್ಸ್ಚರೇ ಬಂದಿದೆ. ಸೊ ಇದನ್ನು ಸೆಟ್ ಮಾಡ್ಕೊಳ್ತಾ ಇದ್ದೀನಿ. ಗ್ಯಾಪ್ಸ್ ಫಿಲ್ ಆಗುತ್ತಿಲ್ಲ. ಸೊ ಈಗ ಇದು ಲಿಡ್ ಕ್ಲೋಸ್ ಮಾಡಿಬಿಡ್ತೀನಿ. ಆ್ಯಂಡ್ ಇದಕ್ಕೆ ಡ್ಯೂರೇಷನ್ 8 ನ್ಯಾಚುರಲ್ಸ್. ಇದಕ್ಕೆ 8 to 10 hours ಇದು ಕೂಲ್ ಆಗಬೇಕು. ಸೊ ಇದಕ್ಕೆ ಏನು ಹೆಸರು ಅಂದರೆ ನ್ಯಾಚುರಲ್ ಮ್ಯಾಂಗೋ ಐಸ್ ಕ್ರೀಮ್. ಸವಿಯಲು ಸಿದ್ಧ. ಬೆಳಿಗ್ಗೆ ಈಗಲ್ಲ. ಓಕೆ, ಇದನ್ನ ಫ್ರಿಜ್ಜಲ್ಲಿ ಇಡ್ತಾ ಇದ್ದೀನಿ. ಇದು 8 ಫ್ರೀಸರಲ್ಲಿ ಇಡ್ತಾ ಇದ್ದೀನಿ. ಇದು 8 to 10 hours ಕೂಲ್ ಆಗಬೇಕು. ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ. ಆ್ಯಂಡ್ ಈ ವಿಡಿಯೋನ ನಾನು ಬೆಳಗ್ಗೆ ಕಂಟಿನ್ಯೂ ಮಾಡ್ತೀನಿ. ಸೊ ಬಾಯ್, ಗುಡ್ ನೈಟ್. ಸೊ ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ಈಗ ಐಸ್ ಕ್ರೀಮ್ ಏನಾಗಿದೆ ಅಂತ ನೋಡೋಣ ಬನ್ನಿ. ಆಲ್ಮೋಸ್ಟ್ 10 hours ಮೇಲೇ ಕೂಲ್ ಆಗಿದೆ. ಆ್ಯಂಡ್ ಈಗ ಹೆಂಗಿರುತ್ತೆ ನೋಡೋಣ. ಬೆಳಗ್ಗೆ ಐಸ್ ಕ್ರೀಮ್ ಟೇಸ್ಟ್ ಮಾಡೋಣ. ಮ್ಯಾಂಗೋ ಐಸ್ ಕ್ರೀಮ್. ಇಲ್ಲಿ ಬ್ಯಾಕ್ ಗ್ರೌಂಡ್ ಅಲ್ಲಿ ಪುಳಿಯೋಗರೆ ಮಾಡ್ತಾ ಇದ್ದಾರೆ ನಮ್ಮಮ್ಮ. ಸೊ ಅದು ಸೌಂಡ್ ಬರ್ತಾ ಇದೆ. ಆ್ಯಂಡ್ ಈಗ ಐಸ್ ಕ್ರೀಮ್ ಪರಿಸ್ಥಿತಿ ಏನಾಗಿದೆ ನೋಡೋಣ ಬನ್ನಿ. ಓ ಮೈ ಗಾಡ್, ಓಪನ್ ಮಾಡಿ ನೋಡೋಣ ಹೇಗಿದೆ ಅಂತ. ಸ್ವಲ್ಪ ಓಪನ್ ಮಾಡು. ನೋಡಿ ಗೈಸ್, ಇಲ್ಲೆಲ್ಲ ಒಂದೊಂದು ಐಸ್ ಕ್ಯೂಬ್ಸ್ ಇದೆ. ಸೊ ಸ್ಪೂನಲ್ಲಿ ತಿನ್ಬಿಟ್ಟು ನೋಡೋಣ. ಸೊ ಗೈಸ್ ಈಗ ಮ್ಯಾಂಗೋ ಐಸ್ ಕ್ರೀಮ್ ಹೆಂಗಿರುತ್ತೆ ಅಂತ ಟ್ರೈ ಮಾಡಿ ನೋಡುವ. ಟೇಸ್ಟ್ ನೋಡಕ್ ಮಾತ್ರ ಯಮ್ಮಿ ಆಗಿದೆ ಗೈಸ್. ಸೊ ಯಾ, ಟ್ರೈ ಮಾಡೋಣ ಬನ್ನಿ. ಸೈಡಿಂದ ಎತ್ಕೊಂತ ಇದ್ದೀನಿ. ಓ ಮೈ ಗಾಡ್, ಹೆಂಗಿರುತ್ತೆ ಅಂತ ಗೊತ್ತಿಲ್ಲ. ಸೇಮ್ ನ್ಯಾಚುರಲ್ ಐಸ್ ಕ್ರೀಮ್ಸ್ ತರನೇ ಇದೆ. ಸಕ್ಕತ್ತಾಗಿದೆ ಗೈಸ್, ಸೂಪರ್ ಆಗಿದೆ. ಆ ಥಿಕ್ನೆಸ್ಸು, ಆ ಕ್ರೀಮಿ ಫ್ಲೇವರು, ಆ ಮ್ಯಾಂಗೋ ಸ್ಮೆಲ್ ಮಾತ್ರ ಸೂಪರ್ ಆಗಿದೆ. ಜೆನ್ಯೂನ್ ಆಗಿ ಹೇಳ್ತಾ ಇದ್ದೀನಿ. ಸೊ ನೀವು ಯಾರಾದರೂ ಈ ಒಂದು ರೆಸಿಪಿನ ಟ್ರೈ ಮಾಡ್ಬೇಕಂದ್ರೆ ಟ್ರೈ ಮಾಡಿ, ಮಾತ್ರ ಸಕ್ಕತ್ತಾಗಿದೆ, ಅಮೇಝಿಂಗ್ ಆಗಿದೆ. ನಾನು ಸ್ಕೂಲಿಂದ ಬಂದು ತಿಂತೀನಿ. ಈಗ ಆಲ್ರೆಡಿ ಟೈಮ್ ಆಗ್ಬಿಟ್ಟಿದೆ ನನಗೆ. ಬೆಳಗ್ಗೆ ತಿಂದರೆ ತಿರ್ಗಾ ಕೋಲ್ಡ್ ಆಗಿಬಿಡುತ್ತೆ ಗೈಸ್, ಹಂಗಾಗಿ. ಸೊ ಯಾ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಿ. ಮತ್ತು ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನಷ್ಟು ವೀಡಿಯೋಸ್ ಮಾಡ್ತಾ ಇರ್ತೀವಿ. ಆ್ಯಂಡ್ ನೆಕ್ಸ್ಟ್ ವಿಡಿಯೋ ಅಲ್ಲಿ ನಿಮ್ಮೊಟ್ಟಿಗೆ ಒಂದಷ್ಟು ವಿಷಯಗಳನ್ನು ಶೇರ್ ಮಾಡ್ಕೊತೀವಿ. ಸೊ ಅಪ್ಕಮಿಂಗ್ ವ್ಲಾಗ್ಸ್ ಮಾತ್ರ ತುಂಬ ಸೂಪರ್ ಆಗಿರುತ್ತೆ. ಆ್ಯಂಡ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು. ಬಾಯ್ ಬಾಯ್.